ರೋಡ್ ಇತ್ತು, ಆಮೇಲೆ ಒಂದು ಕಲ್ಲಿನ ಬಿಲ್ಡಿಂಗ್ ಇತ್ತು, ಹಳೆಯ ಕಾಲದ ಬಿಲ್ಡಿಂಗ್ ತರ ಕಾಣುತ್ತೆ. ಅದನ್ನ ಕಟ್ ಮಾಡಿ ತೆಗಿಯಂಗೂ ಇಲ್ಲ, ಈ ಕಡೆ ಬಿಡ್ಸಕ್ಕೂ ಆಗ್ತಾ ಇಲ್ಲ. ಏನೋ ಒಂದು ಸೌಂಡ್ ಆಗ್ತಿತ್ತು ಮಧ್ಯೆ ಮಧ್ಯೆ, ನಮ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಚೆಕ್ ಪೋಸ್ಟ್, ಫಾರೆಸ್ಟ್ ನಾವು ಎಂಟರ್ ಆಗುವಾಗ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಅದ್ರದ್ದು ಒಂದು. ನನ್ಗಂತೂ ಮೈಯೆಲ್ಲ ನಡ್ಕ ಬಂದ್ಬಿಡ್ತಾ ಇತ್ತು. ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಗಿದ್ದು ಅದೊಂದು ಹಾವು ಅಂತ ಹೇಳಿ. ನಮಸ್ಕಾರ, ನಾನು ಸ್ನೇಹಾ ಭಟ್. ಮೂಲತಃ ನಾನು ಮಂಗಳೂರಿನವಳು, ಬಟ್ ಹುಟ್ಟಿದ್ದು ಕೋಲಾರ, ಬೆಳೆದಿದ್ದು ಬೆಂಗಳೂರಲ್ಲಿ. ನನ್ನ ಹೈಸ್ಕೂಲಿಂಗು ಮತ್ತೆ ಕಾಲೇಜ್ ಎಲ್ಲಾನು ಅಪ್ ಟು ಡಿಗ್ರಿ ನಾನು ಮಾಡಿದ್ದು ಶೇಷಾದ್ರಿಪುರಂ ಮೇನ್ ಕಾಲೇಜಲ್ಲಿ. ಅದಾದ್ಮೇಲೆ CA ಮಾಡ್ತಿದ್ದೆ. ಆಮೇಲೆ ನನಗೆ ಗೊತ್ತಿಲ್ದಂಗೆ ಡಿವಿಯೇಷನ್ ಆಗಿದ್ದು ಆರ್ಟು, ಆ್ಯಕ್ಟಿಂಗು, ಇಂಡಸ್ಟ್ರಿ ಅಂತ. ನಿಜ ಹೇಳ್ಬೇಕಂದ್ರೆ ನನಗೆ ಪ್ಯಾಷನ್ನು ಇರಲಿಲ್ಲ, ಆಸೆ ಇರಲಿಲ್ಲ, ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಕೂಡ ಇರಲಿಲ್ಲ, ಆನೆಸ್ಟ್ಲಿ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಬಟ್ ಒಂದು ಫ್ರೆಂಡ್ ಮೂಲಕ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು. ಶಾಲಿನಿ ಗೌಡ ಅಂತ ಅವಳು ಮಾಡೆಲ್ಲು. ಸೊ ಅವಳು ಒಂದು ಸ್ಟೇಟಸಲ್ಲಿ ಹಾಕೊಂಡಿದ್ಲು, ಆಡಿಷನ್ಸ್ ಇದೆ ಕಿನ್ನರಿ ಸೀರಿಯಲ್ಗೆ, ಕಲರ್ಸ್ ಕನ್ನಡ ಅದು ಅಂತ. ಅದಕ್ಕೆ ಸುಮ್ಮನೆ ಔಟ್ ಆಫ್ ನೋವೇರ್ ನಾನು ಒಂದು ಫೋಟೋ ಕಳಿಸ್ಬಿಟ್ಟು ಡೀಟೇಲ್ಸ್ ಕಳಿಸಿದ್ದೆ. ಅವ್ರು ಅದನ್ನು ಸೆಲೆಕ್ಟ್ ಮಾಡಿ ಆಡಿಷನ್ಸ್ಗೆ ಕರೆಸ್ಕೊಂಡು ಅಲ್ಲಿ ಆಡಿಷನ್ ಕ್ಲಿಕ್ ಆಗೋಯ್ತು. ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಆಯಿತು. ಆ ಸೀರಿಯಲ್ ಮುಂದುವರಿಲಿಲ್ಲ, ಬಟ್ ನನ್ಗೆ ಅಲ್ಲಿಂದ ಒಂದು ಲೀಡ್ ಸಿಕ್ತು. ಆಗ ಸಂಜಯ್ ನಗರಲ್ಲಿರೋ ಪುಟ್ಟಣ್ಣ ಕನ್ಗಾಲ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಕೋರ್ಸ್ಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಮೊದಲು ಹೇಳ್ಕೊಟ್ಟಂತ ಗುರುಗಳು ಪುಟಾಣೆ ರಾಮರಾವ್ ಮತ್ತೆ ಸೇನ್ ಪ್ರಕಾಶ್ ಸರ್ ಅಂತ. ಅವ್ರ ಮೂಲಕ ಸಾಕಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದೆ. ಅಲ್ಲಿಂದ ನನಗೆ U-Turn 2 ಅನ್ನೋ ಒಂದು ಮೂವಿ ಸಿಕ್ತು. ಚಂದ್ರು ಓಬಯ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅದು ಈಗಾಗಲೇ ರಿಲೀಸ್ ಆಗಿದೆ. ಅದಾದಮೇಲೆ ನನಗೆ ಆಯ್ರಾ, ವಿಕ್ರಮ ಚಿತ್ರ, ಆಮೇಲೆ ಮಂಡ್ಯದಲ್ಲಿ ಒಂದು ಶೂಟ್ ಮಾಡಿದ್ವಿ, ಡಾಕ್ಯುಮೆಂಟ್ರಿ ಥರದೊಂದು ಮೂವಿ. ಅದು ನಾನ್ ಗ್ಲಾಮರಸ್ ರೋಲು. ಚಿತ್ರದುರ್ಗದಲ್ಲಿ ಕೋತಿರಾಜ್ ಅಂತಲೇ ಫೇಮಸ್ ಆಗಿದ್ದಾರೆ. ಸೊ ಅವರೊಂದು ಬಯೋಪಿಕ್ ಮಾಡಿದರು, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅಲ್ಲಿದ್ದಿದ್ದು ಪ್ರೊಡಕ್ಷನ್ ಮ್ಯಾನೇಜರು ನಂದೀಶ್ ಸರ್ ಅಂತ. ಅವ್ರ ಮೂಲಕ ನನಗೆ ಜರಿ ಮಾಸ್ಟರ್ ಮೂಲಕ ತಿರು ಸರ್ ನನಗೆ ಪರಿಚಯ ಆಗಿದ್ದು. ಹಾಗೆ ನಾನು ಆಪರೇಷನ್ ಡಿ ಟೀಮ್ಗೆ ಬಂದಿದ್ದು. ಆಮೇಲೆ ತಿರು ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಒಂದು ಫೋಟೋ ಶೂಟಲ್ಲಿ. ಸ್ಕ್ರೀನ್ ಟೆಸ್ಟ್, ಆಡಿಷನ್ ಅಂತ ಏನು ಮಾಡ್ಕೊಂಡಿರ್ಲಿಲ್ಲ, ಡೈರೆಕ್ಟ್ ಆಗಿ ಅವತ್ತು ಫೋಟೋ ಶೂಟಲ್ಲೇ ಮೀಟ್ ಆಗಿದ್ದು. ಅದಕ್ಕೆ ಮುಂಚೆ ಏನಿದೆಯೋ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ದು, ನಂಗೆ ಡೀಟೇಲ್ಸ್ ಏನೇನು ಕೊಟ್ಟಿದ್ರು ಅದೆಲ್ಲ ಒಂದು ಫೋನ್ ಕಾಲಲ್ಲೇ ಆಗಿತ್ತು. ಆಮೇಲೆ ನವೆಂಬರ್ ತಿಂಗಳಲ್ಲಿ ಒಂದು ದಿನ ಮುಹೂರ್ತ ಅಂತ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಫಸ್ಟ್ ಸೀನ್ ನಾವು ಶೂಟ್ ಮಾಡಿದ್ವಿ. ಅವತ್ತೇ ನಾನು ಆನೆಸ್ಟ್ಲಿ ಅವತ್ತೇ ಫಸ್ಟ್ ಟೈಮ್ ನಾನು ವಿನೋದ್ ದೇವನ್ ಅವರು, ನನ್ನ ಪಾರ್ಟ್ನರ್ ಆಗಿ ಏನು ಆಕ್ಟ್ ಮಾಡಿದ್ದಾರೆ, ನನ್ನ ಕೋ ಆರ್ಟಿಸ್ಟು, ಅವ್ರನ್ನ ಮೀಟ್ ಮಾಡಿದ್ದು. ಫಸ್ಟ್ ಡೇ ಫಸ್ಟ್ ಸೀನೇ ನಮಗೆ ಕೊಟ್ಟಿದ್ದು ಒಂದು ರೊಮ್ಯಾಂಟಿಕ್ ಸೀನ್ ಇತ್ತು. ಅವ್ರೊಂದು ಪೇಂಟಿಂಗ್ ಏನೋ ಮಾಡ್ತಾ ಇರ್ತಾರೆ, ನಾನು ಹಿಂದೆಯಿಂದ ಬಂದು ಮಾತಾಡಿಸ್ತೀನಿ ಅವ್ರನ್ನ, ಆ ಥರದೊಂದು. ಸೊ ಬೋತ್ ಆಫ್ ಅಸ್ ವರ್ ನಾಟ್ ಪ್ರಿಪೇರ್ಡ್. ಒಬ್ರಿಗೊಬ್ರು ಇನ್ನೂ ಪರಿಚಯ ಆಗಿರಲಿಲ್ಲ, ಏನೂ ಇಲ್ಲ. ಅವ್ರು ನೋಡಿದ್ರೆ ಫುಲ್ ಜಿಮ್ ಬಾಡಿ ಎಲ್ಲ ಮಾಡಿಕೊಂಡು ಕಟ್ನಿಟ್ಟಾಗೆಲ್ಲ ಇದ್ದಾರೆ. ನಾನು ಒಳ್ಳೆ ಗುಬ್ಬಚ್ಚಿ ಥರ ಇಷ್ಟು ನಾನು ಅವ್ರ ಮುಂದೆ ನಿಂತ್ಕೊಂಡಾಗ ಒಂದು ಹಿಂಗೇನೋ ಇಟ್ಕೊಂಡು ನಾನು ಹಿಂಗೆ ರೊಟೇಟ್ ಮಾಡಬೇಕು, ಆ ಥರ ಒಂದು ಸೀನ್ ಇತ್ತು. ರೊಟೇಟ್ ಮಾಡಿ ಹಿಂಗೆ ಹಗ್ ಮಾಡಬೇಕು ಅವರು. ಅದು ಹೇಳಿರಲಿಲ್ಲ ನನಗೆ ಈ ಥರ ರೊಟೇಟ್ ಮಾಡ್ತಾರೆ ಅಂತ. ಐ ವಾಸ್ ನಾಟ್ ಪ್ರಿಪೇರ್ಡ್. ಹೋಗಿ ನಿಂತ್ಕೊಂಡೆ, ನನ್ನ ಡೈಲಾಗ್ ನಾನು ಹೇಳ್ತಾ ಇದ್ದೆ. ವಿನೋದ್ ಅವರು ನಾನು ಹಿಂಗೆ ಇಟ್ಕೊಂಡು ಹಿಂಗೆ ರೊಟೇಟ್ ಮಾಡಿ ನಾನು 3 ರೌಂಡ್ ತಿರುಗ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದು ಕಾಲು ಒಂದು ಹೊಡ್ಕೊಂತ ಒಂದು ಕಡೆ. ತಿರು ಸರ್ ಎಲ್ಲ ಓಡ್ ಬಂದರು. ನ್ಯಾಚುರಲಾಗಿ ಬರಲಿ ಅಂತ ಬಿಟ್ಟಿದ್ನಮ್ಮ, ಅವ್ನು ಹೇಳಿರಲಿಲ್ಲ. ಸರಿ ಆಯಿತು, ಇದು ಹಿಂಗೆ ಬರುತ್ತೆ ಸೀನು, ಹಿಂಗೆ ಮಾಡಿ ಪ್ರಿಪೇರ್ ಆಗಿಬಿಟ್ಟೆ ಮಾಡಿ ಅಂತ ಹೇಳಿಬಿಟ್ಟು ಮಾಡಿದರು. ಸೊ ಅದು ಫಸ್ಟ್ ಸೀನ್ ನಮ್ಮ ಮೂವಿದು. ಮುಹೂರ್ತದ ದಿನಾನೇ ಜರಿ ಮಾಸ್ಟರು ಬಂದಿದ್ದರು. ಆ್ಯಕ್ಚುಲಿ ವಿಶ್ ಮಾಡೋಕ್ಕೆ ಬಂದಿದ್ರು ಕಾಣುತ್ತೆ, ಬಟ್ ಅವತ್ತೊಂದು ಸಾಂಗ್ದೊಂದು ಸೀಕ್ವೆನ್ಸ್ ಶೂಟ್ ಮಾಡ್ಕೊಂಬಿಡೋಣ ಅಂತ ಆವಾಗಲೇ ಡಿಸೈಡ್ ಮಾಡಿ ಒಂದಷ್ಟು ಕೊರಿಯೋಗ್ರಫಿ ಮಾಡಿ ನಮ್ಮ ಕೈಲಿ ಮಾಡಿಸಿದ್ರು. ಅದನ್ನು ಸಾಂಗ್ಗೆ ಲೀಡ್ ತೊಗೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಆಪರೇಷನ್ ಡಿ ಸಿನಿಮಾದಲ್ಲಿ ನಾನು ಅನು ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಅನು ಮನೆ ಸೀಕ್ವೆನ್ಸ್ ಏನೇನಿದೆ ಅದು RR ನಗರ ಅಲ್ಲಿ ಶೂಟ್ ಮಾಡ್ಕೊಂಡಿದ್ವಿ. ಅನು ಮತ್ತೆ ಅವರ ತಂದೆ ತಾಯಿ ಜೊತೆ ಇರೋ ಬಾಂಡಿಂಗ್ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ನನ್ನ ತಂದೆ ಪಾತ್ರ ಬಂದು ಪೃಥ್ವಿ ಬನವಾಸಿ ಅವರು ಮಾಡಿದ್ದಾರೆ. ಹಾಗೆ ನನ್ನ ತಾಯಿಯಾಗಿ ರೂಪಾ ಆಂಟಿ, ಮುಂಚೆ ಎಲ್ಲ ಮೇಡಮ್ ಅಂತ ಮಾತಾಡ್ತಿದ್ದೆ, ಹೋಗ್ತಾ ಹೋಗ್ತಾ ರೂಪಾ ಆಂಟಿ ಆಯಿತು. ಭಾರ್ಗವಿ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ ಅವರ ತಾಯಿಯವರು, ಅವರಿಗೆ ರಿಯಲ್ ಮದರ್, ನನಗೆ ರೀಲ್ ಮದರ್ ಅಂತ ರೇಗಿಸ್ತಾ ಇರ್ತೀನಿ ಅವಾಗವಾಗ. ಸೊ ಅವರ ಮತ್ತು ನನ್ನ ಒಂದು ಸೀನ್ ಶೂಟ್ ಆಗ್ತಾಯಿತ್ತು. ಸೆಟ್ಟಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ವಾಂಗಿಬಾತ್ ತಿಂತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಂಗೆ ಸಖತ್ ಇಷ್ಟ ಪುಳಿಯೋಗರೆ ಮತ್ತು ವಾಂಗಿಬಾತು, ಬಿಸಿಬೇಳೆ ಬಾತೆಲ್ಲ. ಅವತ್ತು ಹಶ್ವಾಗಿ ಹೋಗಿದೆ, ಇದೊಂದು ಸೀನ್ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ನನ್ನನ್ನು ಹಂಗೆ ರಿಟೈನ್ ಮಾಡಿಸ್ಕೊಂಡಿದ್ದಾರೆ. ಅವರೆಲ್ಲ ತಟ್ಟೆಗೆ ಹಾಕ್ಕೊಂಡು ತಿಂತಿದ್ದಾರೆ ಸುತ್ತಲೂ. ನನ್ನ ತಟ್ಟೆ ತೊಗೊಂಬಂದು ಇಡ್ತಾರೆ ಡೈನಿಂಗ್ ಟೇಬಲ್ ಮೇಲೆ, ತಿನ್ನಮ್ಮ ಅಂತ. ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ತಳ್ಳಿಬಿಟ್ಟು, ಇಲ್ಲ ನನಗಿದು ಬೇಡ ಅಂತ ಹೇಳ್ಬಿಟ್ಟು ಎದ್ದು ಹೋಗಬೇಕು. ಆ್ಯಕ್ಚುಲಿ ನನ್ನ ಮುಖದಲ್ಲಿ ಏನು ನಾನು ಫೀಲಿಂಗ್ ತೋರಿಸಿದ್ದೀನಲ್ಲ, ಅದು ಆ ಸೀಕ್ವೆನ್ಸಿಗೆ ಏನಿತ್ತು ಅದು ಬೇರೆ ವಿಷಯ. ಬಟ್ ನನಗೆ ಅದು ಕೊಡ್ತಾ ಇಲ್ವಲ್ಲ ತಿನ್ನೋಕ್ಕೆ, ಎಲ್ಲರೂ ನನ್ನ ಮುಂದೆ ಕುತ್ಕೊಂಡು ತಿಂತಿದ್ದಾರಲ್ಲ ಅನ್ನೋ ಬೇಜಾರೇ ಎದ್ದಿತ್ತು. ಸೊ ಹಾಗಿತ್ತು ಅದೊಂದು ಸೀನು. ಈ ಕಡೆ ತಿರು ಸರ್ ರುದ್ರೇಶ್ ಎಲ್ಲಿ, ನೆಕ್ಸ್ಟ್ ಸೀನಿಗೆ ಬೇಕು, ಸುಹಾಸ್ ಎಲ್ಲಿ ಅಂತ ಕೇಳ್ತಾ ಇದ್ರು. ಸೊ ಈ ಸುಹಾಸು ಮತ್ತು ರುದ್ರೇಶ್ ಇಬ್ರು ಕಾಣಿಸ್ತಿರ್ಲಿಲ್ಲ. ಎಲ್ಲರೂ ಮನೇಲಿ ಹುಡುಕ್ತಿದ್ರೆ
ಅವರಿಬ್ರು ಬಚ್ಚಿಟ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ವಾಂಗಿಬಾತ್ ಹಾಕೊಂಡು ತಿಂತಾ ಇದ್ರು. ಸೊ ಇದೊಂದು ಸೀನ್ ನನಗೆ ತುಂಬ ನೆನಪಾಗುತ್ತೆ. ಬಜ್ಜಿ ಎಲ್ಲ ತೊಗೊಂಬಂದು ಕೊಡ್ತಾ ಇದ್ದಿದ್ದು ಸೀನಲ್ಲೂ ಹಾಗೇನೆ ಎಲ್ಲರೂ ಸಪ್ರೇಟಾಗಿ ಹೋಗ್ಬಿಟ್ಟು ಬಚ್ಚಿಟ್ಕೊಂಡು ತಿಂತಾ ಇರ್ತಾರೆ. ನಮ್ಗೆ ಸಿಗ್ತಾನೆ ಇರಲಿಲ್ಲ. ಎಷ್ಟೊತ್ತಾದ್ಮೇಲೆ ನಾವು ನಮ್ಮದು ಸೀನ್ ಮುಗಿಸ್ಕೊಂಡು ಹೋಗಿ ವೆಯ್ಟ್ ಮಾಡ್ಕೊಂಡು ನಮ್ಮ ಗಮನ ಎಲ್ಲ ಅಲ್ಲಿರುತ್ತೆ. ಇಲ್ಲಿ ಯಾವಾಗ ಕಟ್ ಹೇಳ್ತಾರೆ ಅಂತ ಕಾಯ್ತಾ ಕುತ್ಕೊಳ್ತಾ ಇದ್ವಿ ಎಷ್ಟೊಂದು ಸಲ. ಆಪರೇಷನ್ ಡಿ ಟೀಮಲ್ಲಿ ನಾವು 5 ಜನ ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ತೀವಿ. ನಾನು ಮತ್ತೆ ವಿನೋದ್ ದೇವ್ ಅವರು ಅನು ಆ್ಯಂಡ್ ಧನುಷ್ ಪಾತ್ರದಲ್ಲಿ, ಹಾಗೆ ಸಂಜು ಆ್ಯಂಡ್ ಪ್ರೇಮ್ ಪಾತ್ರದಲ್ಲಿ ಇಂಚರ ಮತ್ತೆ ರುದ್ರೇಶ್ ಅವರು. ಈಗ ನಾವಿಬ್ರು ಕಪಲ್ ಆಗಿ ಕಾಣಿಸ್ಕೊಳ್ತೀವಿ. ಒಬ್ರು ಅಭಿ ಅನ್ನೋ ಪಾತ್ರದಲ್ಲಿ ಸುಹಾಸ್ ಆತ್ರೇಯಸ್ ಕಾಣಿಸ್ಕೊಳ್ತಾರೆ. ತುಂಬಾ ಮಜಾ ಇದೆ ಅವ್ರ ರೋಲ್. ನಿಮ್ಗೆ ಆನ್ ಸ್ಕ್ರೀನ್ ನೋಡುವಾಗ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ಕೊಂಡಿದೀನಿ. ನಮ್ಗೆ ಕೆಲವೊಂದು ಗ್ಲಿಮ್ಸಸ್ ತೋರಿಸಿದ್ರು, ಅದರಲ್ಲೇ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾದ್ಮೇಲೆ ಸಾಕಷ್ಟು ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮ ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಶಿವಮಂಜು ಅವ್ರು ಇರ್ಬೋದು, ವೆಂಕಟಾಚಲ ಅವ್ರು ಇರ್ಬೋದು, ಪೃಥ್ವಿ ಬನವಾಸಿ ಅವರು ನನ್ನ ತಂದೆ ಪಾತ್ರದಲ್ಲಿ ಯಾರು ಕಾಣಿಸ್ಕೊಂಡಿದ್ದಾರೆ ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ 5 ಜನ ಲೀಡ್ ರೋಲ್ ಬಿಟ್ಟು ಇನ್ನೂ ಸಾಕಷ್ಟು ಮುಖ್ಯ ಪಾತ್ರಗಳು ಈ ಮೂವಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ SI ಪಾತ್ರದಲ್ಲಿ ಮಹೇಶ್ ಸರ್ ಇರಬಹುದು, ಇನ್ಸ್ಪೆಕ್ಟರ್ ಆಗಿ ನಮ್ಮ ಶ್ರೀಧರ್ ಸರ್ ಇರಬಹುದು, ಆಮೇಲೆ ಡಾನ್ ಪಾತ್ರದಲ್ಲಿ ಸುರೇಶ್ ಸರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಕ್ರಿಯೇಟಿವ್ ಹೆಡ್ ಆಗಿದ್ದಾರೆ. ಆಮೇಲೆ ರಂಗನಾಥ್ ಸರ್ ಅವರು ಒಂದು ಸ್ಪೆಷಲ್ ಸ್ಕ್ವಾಡ್ಸ್ ಹೆಡ್ ಆಗಿ ಅವ್ರು ಬರ್ತಾರೆ. ಅನು ಮನೆ ಶೂಟ್ ಆದ್ಮೇಲೆ ನಾವು ಒಂದು 60% ಅಷ್ಟು ಶೂಟ್ ನ ತಣಿಸಂದ್ರದಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿಲಿ ಮಾಡ್ಕೊಂಡಿದೀವಿ. ಅದನ್ನ ನಾನು ಒಂದು ಮಿನಿ ಕಂಠೀರವ ಸ್ಟುಡಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲ ರೀತಿಯಲ್ಲೂ ನಮ್ಗೆ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲೂ ಶೂಟಿಂಗ್ಗೆ ತುಂಬಾ ಅನುಕೂಲಕರವಾಗಿತ್ತು. ಬಟ್ ಹೋಗ್ತಾ ನಮ್ಗೆ ಹೆಂಗಾಗ್ಬಿಡ್ತಿತ್ತು ಅಂದ್ರೆ ತಣಿಸಂದ್ರ ಇವತ್ತಿನ ಲೊಕೇಶನ್ ಅಂತ ಏನಾದ್ರು ಹೇಳ್ಬಿಟ್ರೆ ನನ್ಗಂತೂ ಮೈಯೆಲ್ಲ ನಡ್ಕೊ ಬಂದ್ಬಿಡ್ತಾ ಇತ್ತು. ಯಾಕೆ ಅಂತಂದ್ರೆ ಆಕ್ಚುಲಿ ನಾವು ಶೂಟ್ ಮಾಡ್ಕೊಳ್ಬೇಕಾದ್ರೆ ಯೂಶಲಿ ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆನೇ ಇರುತ್ತೆ. ಅಲ್ಲಿ ಎಲ್ಲ ಕಡೆ ಒಣಗಿರೋ ಎಲೆ ಎಲ್ಲ ಬಿದ್ದಿರ್ತಿತ್ತು. ನಾವೆಲ್ಲ ಇಷ್ಟೊಂದು ಜನ ಓಡಾಡ್ತಿರ್ತೀವಿ. ಏನೋ ಒಂದು ಸೌಂಡ್ ಆಗ್ತಿತ್ತು ಮಧ್ಯೆ ನಮ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಆಮೇಲೆ ಅನ್ಕೊಂಡ್ವಿ ಒಂದು ಇಲಿನೋ ಅಥವಾ ಏನಾದರೂ ಇರಬಹುದು ಓಡಾಡ್ತಿದೆ ಅಂತ. ಬಟ್ ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಗಿದ್ದು ಅದೊಂದು ಹಾವು ಅಂತ ಹೇಳಿ. ಒಂದು 2-3 ಹಾವುಗಳು ಓಡಾಡ್ತಿದೆ ಅಂತ ಕೇಳ್ಪಟ್ಟೆ ಆಮೇಲೆ. ಬಟ್ ನಾವು ಕಣ್ಮುಂದೆ ನೋಡಿದ್ದು ಇದು ಕೊಳಕಮಂಡಲ ಅನ್ನುವಂಥ ಒಂದು ಹಾವು. ಅದ್ರ ಕಲರ್ಗೂ ಈ ಒಣಗಿರೋ ಎಲೆ ಕಲರ್ಗೂ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಅದು ಸೇಮ್ ಕಲರಲ್ಲಿ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಅದಾದ್ಮೇಲಿಂದ ಎಲ್ಲರೂ ಕಾನ್ಷಿಯಸ್ ಆಗಿಬಿಟ್ವಿ, ಓಕೆ ಇಲ್ಲಿ ಹಾವು ಓಡಾಡ್ತಿದೆ, ಇಲ್ಲಿ ಹೋಗ್ಬೇಕಾ ಬೇಡವಾ ಅಂತ. ರಾತ್ರಿ ಹೊತ್ತು ನಾವು ಕ್ಯಾಂಪ್ ಫೈರ್ ಒಂದು ಶೂಟ್ ಮಾಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಮಜಾ, ತುಂಬ ಎಂಟರ್ಟೈನಿಂಗ್ ಸೀಕ್ವೆನ್ಸಸ್ ಇದೆ. ಅದೆಲ್ಲ ಆದಮೇಲೆ ಏನು ಮಾಡಿದ್ರು, ಅದಾದ್ಮೇಲೆ ಟೆಂಟ್ ಹೌಸ್ ಸೀನ್ ಮಾಡ್ಕೊಂಡಾಗ್ಲೂ ಇದೇ ಥರ 1-2 ಸಲ ಸೌಂಡ್ ಬಂದಿತ್ತು. ಹೆದರ್ಕೊಂಡಿದ್ದಿದೆ. ಪೂರ್ತಿ ಕತ್ಲು. ಅಲ್ಲಿ ಸ್ಟ್ರೀಟ್ ಲೈಟ್ ಅದೆಲ್ಲ ಏನು ಇರ್ತಾ ಇರಲಿಲ್ಲ. ನಮ್ಮ ಸೆಟ್ ಅಲ್ಲಿ ಏನ್ ಲೈಟ್ ಹಾಕಿದಾರೋ ಅಷ್ಟೇನೆ. ಅದಾದ್ಮೇಲೆ ನಮ್ಗೆ ಸಾಂಗ್ ಒಂದು ಲೀಡ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೊಮ್ಯಾಂಟಿಕ್ ವಾಕ್ ಒಂದು ಮಾಡ್ಕೊಂಡು ಬನ್ನಿ, ಸ್ಲೋ ಆಗಿ ಮಾತಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಕೈ ಹಿಡ್ಕೊಂಡೆಲ್ಲ ಬನ್ನಿ ಅಂತ. ನನ್ನ ಪಕ್ಕದಲ್ಲಿ ಈ ಕಡೆ ಒಂದು ಸರ್ ಅಂತ ಸೌಂಡ್ ಆಯ್ತು. ಸೊ ಹಾವು ಬಂದಿದೆ ಅನ್ನೋದು ಒಂದೇ ನನ್ನ ತಲೆಯಲ್ಲಿ. ಆ ಕಡೆ ಪೂರ್ತಿ ಕಾನ್ಶಿಯಸ್ನೆಸ್, ರೊಮ್ಯಾಂಟಿಕ್ಕು ಇಲ್ಲ ಏನೂ ಇಲ್ಲ. ನಾನು ಇಲ್ಲಿ ನಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಸ್ಮೈಲ್ ಮಾಡ್ಕೊಂಡು ಬರೋಕ್ಕೂ ಸೈಡಲ್ಲಿ ಹಿಂಗೇನೋ ಪಾಸ್ ಆದಂಗೆ ಕೇಳಿಸ್ಬಿಡ್ತು ನನಗೆ. ಅಲ್ಲಿ ಹೇಳೋವರೆಗೂ ನಾನು ವೇಟ್ ಮಾಡಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಇದೊಂದು ಮುಗಿದ್ಬಿಡ್ಲಪ್ಪ, ಈ ಕಡೆ ಹಾವು ಬರ್ದೇ ಇರ್ಲಪ್ಪ ಅಂತ ಅನ್ಕೊಂಡು ಗಮನ ಎಲ್ಲ ಈ ಕಡೆ ಇತ್ತು. ಅದು ಹೆಂಗೋ ಒಂದು ಶೂಟ್ ಮುಗಿಸ್ಕೊಂಡ್ಬಿಟ್ವಿ. ಆಮೇಲೆ ಹೋಗಿ ಹೇಳ್ದೆ, ಇಲ್ಲ ಸರ್ ಅಲ್ಲಿ ಏನೋ ಸೌಂಡ್ ಆಯಿತು. ಅವರು ನಾವು ಹೆದರ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಇಲ್ಲಮ್ಮ ಅದೆಲ್ಲ ಏನಿರಲ್ಲ, ಅಲ್ಲಿ ಸುಮ್ಮನೆ ಏನೋ ಒಂದು ಇಲಿ ಓಡಾಡಿರುತ್ತೆ ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾಯಿದ್ರು. ಲಾಸ್ಟ್ ಡೇ ತಣಿಸಂದ್ರ ಶೂಟ್ ಮಾಡ್ಕೊಂಡು ಬರಬೇಕಾದ್ರೆ ಆ ಮೇನ್ ಗೇಟ್ ಏನಿತ್ತು ಅದಕ್ಕೆ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಬಂದಿದ್ದೀನಿ. ಕುಂಬಳಕಾಯಿ ಹೊಡೆದು ಬಂದಮೇಲೆ ಅಷ್ಟು ಭಯ ಆಗೋದು ನನಗಂತೂ. ಕನ್ಸಲ್ಲೆಲ್ಲ ಆ ಹಾವು ಬಂದ್ಬಿಡ್ತಾ ಇತ್ತು. ಬಟ್ ಅದರ್ವೈಸ್ ಆ ಒಂದು ಪ್ಲೇಸ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಈ ಕಾಡಿಂದೆಲ್ಲ ಏನು ಜಾಗ ಇದೆ ಅದ್ರ ಮಧ್ಯದಲ್ಲಿ ಒಂದು ಟೆಂಟ್ ಹಾಕಿದ್ರು. ಟೆಂಟ್ ಹೌಸ್ ಎಲ್ಲ ಸೀಕ್ವೆನ್ಸ್ ಏನಿತ್ತು ಅದನ್ನೆಲ್ಲ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದು. ಇದನ್ನೆಲ್ಲ ನೋಡಿ ಹೆದರ್ಕೊಂಡಿರೋದಾದ್ಮೇಲೆ ನಾನು ಇಂಚರ ಟೆಂಟ್ ಒಳಗೆ ಹೋಗ್ಬಿಟ್ಟು ಕೂತಿರ್ಬೇಕು. ಅದಾದ್ಮೇಲೆ ಇವರೆಲ್ಲ ಎಂಟರ್ ಆಗ್ತಾರೆ. ಆ ಥರದ್ದೊಂದೇನೋ ಸೀನ್ ಇತ್ತು. ಫುಲ್ಲು ಕತ್ಲೆ ಇದೆ. ನಮ್ಮ ಸೆಟ್ ಲೈಟ್ ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ. ಟೆಂಟ್ ಒಳಗಡೆ ಒಂದು ಸಣ್ಣದಾಗ ಒಂದು ಲೈಟ್ ಹಾಕಿದ್ದಾರೆ ಅಷ್ಟೇ. ಮೊದಲೇ ಹೆದರ್ಕೊಂಡಿದ್ದೀವಿ. ತಿರು ಸರ್ ನೋಡ್ಕೊಂಡು ಹೋಗ್ರಮ್ಮ, ನಿಮಗಿಂತ ಮುಂಚೆ ಹಾವೇನಾದರೂ ಹೋಗಿ ಕೂತಿರ್ಬೋದು, ಹೋಗಿದ ತಕ್ಷಣ ಬುಸ್ ಅಂದ್ಬಿಡ್ಬೋದು ಅಂತೆಲ್ಲ ಹೇಳಿಬಿಟ್ಟು ರೇಗಿಸ್ತಾ ಇದ್ರು. ಅವ್ರಿಗೆಲ್ಲ ತಮಾಷೆ. ಬಟ್ ನಮ್ಗೆ ಅವಾಗ ಫುಲ್ಲು ಭಯ ಆಗ್ತಿತ್ತು. ಬಟ್ ಸಂಹವ್ ಸೀನ್ಸ್ ನೋಡಿದಾಗ ಇವಾಗ ಓಕೆ ಇದೆಲ್ಲ ರಿಸ್ಕ್ ತೊಗೊಂಡಿದ್ದು ವರ್ತಿಟ್ ಅಂತ ಅನಿಸುತ್ತೆ. GVIR ಸ್ಟುಡಿಯೋನಲ್ಲಿ ನಾವು ವಿಲೇಜ್ ಸೀಕ್ವೆನ್ಸಸ್ ಏನೇನಿತ್ತು ಅದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಒಂದು ತೊಟ್ಟಿ ಮನೆ ಇತ್ತು. ತುಂಬ ಒಂದು ಹೋಮ್ಲಿ ಫೀಲ್ ಕೊಡುವಂಥ ಸೀಕ್ವೆನ್ಸಸ್ ಅದೆಲ್ಲ. ಅಲ್ಲಿ ಮನೆ ಒಳಗಡೆ ಮತ್ತು ಮನೆ ಹೊರಗಡೆ ಒಂದಷ್ಟು ಶಾರ್ಟ್ಸ್ ತೊಗೊಂಡ್ವಿ. ಅಲ್ಲಿ ಒಂದಷ್ಟು ಕಾಮಿಡಿ ಸೀಕ್ವೆನ್ಸಸ್ ಕೂಡ ಶೂಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿಂದ ಒಂದು ಮೆಮೊರೇಬಲ್ ಮೊಮೆಂಟ್ ಅಂತಂದರೆ, ನಾವು ರೆಡಿ ಆಗಬೇಕಾದ್ರೆ ಒಂದಿನ ಐ ಥಿಂಕ್ 9 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಒಂದು 12-12:30ವರೆಗೂ ಡಿಲೇ ಆಯಿತು. ರೀಸನ್ ಏನು ಅಂತಂದರೆ
ನಾವು ಹೇರ್ ಸ್ಟೈಲು ಮೇಕಪ್ಗೆ ಅಂತ ರವಿ ಸರ್ ಮೇಕಪ್ ಮಾಡ್ತಿದ್ರು, ಮತ್ತು ಗೌತಮಿ ಅಂತ ಹೇರ್ ಸ್ಟೈಲಿಸ್ಟು. ನಂದಂತೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಇದೇ ಥರ ಓಪನ್ ಹೇರು, ಹಿಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ತುಂಬ ಈಸಿಯಾಗಿ ಆಗ್ಬಿಡ್ತಾ ಇತ್ತು, ತುಂಬ ಟೈಮ್ ತೊಗೊಳ್ತಾ ಇರಲಿಲ್ಲ. ನನ್ನ ಕೋ ಆರ್ಟಿಸ್ಟ್ ಇಂಚರ ಪಾಪ, ಅವಳು ಒಂದಷ್ಟು ಹೇರ್ ಸ್ಟೈಲ್ಸ್ ಎಲ್ಲ ಟ್ರೈ ಮಾಡಿದ್ದಾಳೆ ಬೇರೆ ಬೇರೆ ಥರದ್ದು. ಅವತ್ತು ಏನಾಗೋಯ್ತು, ಅವಳು ಗ್ರಾಚಾರ ಕೆಟ್ಟಿತ್ತೋ ಇಲ್ಲ ನಮ್ಗೆಲ್ಲರಿಗೂ ಡಿಲೇ ಆಗಬೇಕು ಅಂತಿತ್ತೋ ಗೊತ್ತಿಲ್ಲ, ಅವಳು ಕೂದಲದ ಒಂದು ಪೂರಾ ಸೆಕ್ಷನ್ನು ಸಿಕ್ಕಾಕೊಂಡ್ಬಿಟ್ಟಿದೆ ಆ ರೋಲರ್ ಕೊಂಬಲ್ಲಿ. ಅದನ್ನು ಕಟ್ ಮಾಡಿ ತೆಗಿಯೋಂಗೂ ಇಲ್ಲ, ಈ ಕಡೆ ಬಿಡ್ಸೋಕ್ಕೂ ಆಗ್ತಾ ಇಲ್ಲ. ಗೌತಮಿ ಅವರು ತುಂಬ ಪಾಪ ಪ್ಯಾನಿಕ್ ಆಗಿಬಿಟ್ಟಿದ್ರು. ಮೇಕಪ್ ಅವರು ರವಿ ಸರು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಲೇಟ್ ಆಗ್ತಿದೆ, ಶೂಟ್ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಪಾಪ ಇದನ್ನ ರಿಮೆಂಬರ್ ರುದ್ರೇಶ್ ಅವ್ರು ಬಂದುಬಿಟ್ಟು ತುಂಬ ಪೇಷನ್ಸಿಂದ ನಿಧಾನಕ್ಕೆ ಒಂದೊಂದೇ ಎಳೆ ತೆಗೆದು ನೀಟಾಗಿ ಬಿಡಿಸ್ಕೊಟ್ಟಿದ್ದು ಅದನ್ನು. ಐ ಥಿಂಕ್ ಪಾಪ ಅವಳಿಗೂ ಸಿಕ್ಕಾಪಟ್ಟೆ ಪೇನ್ ಆಯಿತು ಅವತ್ತು, ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿದ್ಲು. ಅದೊಂದು ಸೀನ್ ನೆನಪಾಗತ್ತೆ, ಯಾವಾಗಲೂ ಮರೆಯೋಕ್ಕಾಗೋದಿಲ್ಲ. ಟೋಟಲ್ ಆಗಿ 5 ಸಾಂಗ್ಸ್ ಇದೆ ಅಂತ ಹೇಳಿದರು ಸ್ಟಾರ್ಟಿಂಗಲ್ಲಿ. ನಂದು ಮತ್ತು ವಿನೋದ್ ಅವ್ರದ್ದು ಒಂದು ಡ್ಯುಯೆಟ್ ಸಾಂಗು, ಆಮೇಲೆ ಇಂಚರ ಆ್ಯಂಡ್ ರುದ್ರೇಶ್ ಅವ್ರಿಗೆ ಒಂದು ಡ್ಯುಯೆಟ್ ಸಾಂಗ್ ಇರುತ್ತೆ, ಒಂದು ಫ್ರೆಂಡ್ಶಿಪ್ ಸಾಂಗ್ ಟಪಾನ್ ಗುಚ್ಚಿ ಸ್ಟೈಲಲ್ಲಿ ಒಂದಿರುತ್ತೆ ಅಂತ. ಇದೆಲ್ಲದನ್ನು ಕೊರಿಯೋಗ್ರಫಿ ಮಾಡಿರೋದು ಜರಿ ಮಾಸ್ಟರು. ಆಮೇಲೆ ನಂದು ಒಂದು ಪ್ಯಾಥೋ ಸಾಂಗ್ ಬರುತ್ತೆ. ಸೊ ಟೋಟ್ಲಿ 4 ಸಾಂಗ್ಸ್ ಈಗಾಗಲೇ ಶೂಟ್ ಮಾಡ್ಕೊಂಡಿದ್ದೀವಿ. ಒಂದು ಸಾಂಗ್ ನಾವು ಶೂಟೇ ಮಾಡಲಿಲ್ಲ, ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ವಿ, ನಾವು ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಮೇ ಬಿ ಮೂವಿ ಲೆಂತ್ ಜಾಸ್ತಿ ಆಯಿತು ಅಂತ ನಾವು ಡ್ಯೂರೇಷನ್ನ ಕಟ್ ಡೌನ್ ಮಾಡೋಕ್ಕೋ ಏನೋ ಅದೊಂದು ಆ್ಯಡ್ ಮಾಡಲಿಲ್ಲ ಕಾಣುತ್ತೆ. ಬಟ್ ರಿಹರ್ಸಲ್ಸ್ ಅಂತೂ ಸಿಕ್ಕಾಪಟ್ಟೆ ಮಾಡಿದ್ವಿ ನಾವು. ಮಾಯಾವಿ ಸಾಂಗ್ ಇರ್ಬೋದು, ನಮ್ಮ ಕವನ ಸಾಂಗ್ ಇರ್ಬೋದು, ಟಪಾನ್ ಗುಚ್ಚಿ ಅಂತ ಹೇಳಿದ್ನಲ್ಲ ಆ ಫ್ರೆಂಡ್ಶಿಪ್ ಸಾಂಗು ಕೂಡ ಜರಿ ಮಾಸ್ಟರ್ ಅವರ ಡಾನ್ಸ್ ಕ್ಲಾಸಲ್ಲಿ ಮಾಡ್ತಿದ್ವಿ ಮತ್ತಿಕೆರೆನಲ್ಲಿ. ಒಂದು ಅರ್ಧ ಗಂಟೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ನಮಗೆ ಸುಸ್ತಾಗುವಷ್ಟು ವಾರ್ಮ್ ಅಪ್ ಮಾಡಿಸ್ತಾ ಇದ್ರು. ಫಸ್ಟು ಫುಲ್ ಸ್ವೆಟ್ ಆದಮೇಲೆ ಒಂದಷ್ಟು ರಿಫ್ರೆಶ್ಮೆಂಟ್ಸ್ ತಂದ್ಕೊಡೋರು ತಿರು ಸರ್ ನಮಗೆಲ್ಲ. ಐ ಥಿಂಕ್ ಈ ವೆಜ್ ಪಫ್ಸು, ಆಮೇಲೆ ಬರೀ ತಿನ್ನೋದ್ರ ಬಗ್ಗೆನೇ ನೆನಪಾಗ್ತದೆ. ಬಟ್ ಇತ್ತು ನಮ್ಮ ಸೆಟ್ಟಲ್ಲಿ ಇದೇ ಥರ ನನಗೆ ನೆನಪಿರೋದು. ವೆಜ್ ಪಫ್ಸು, ಹನಿ ಕೇಕು, ಆಮೇಲೆ ಅದು ಎಂಥದ್ದು ಹೇಳಿ ತಂದ್ಕೊಡೋರು. ಅದನ್ನು ಕುಡಿದ್ರೆ ನನ್ನ ಮುಖ ಎಲ್ಲ ಒಂಥರ ಕಿಚ್ಕೊಳಂಗೆ ಆಗೋದು. ಅದನ್ನ ನೋಡ್ಕೊಂಡ್ರಿ ಎಲ್ಲರೂ ನಗ್ತಾ ಇದ್ರು. ಅದು ಟೇಸ್ಟ್ ಒಂಥರ ವಿಯರ್ಡ್ ಆಗಿರ್ತಾ ಇತ್ತು, ಕಾಫ್ ಸಿರಪ್ ಥರ. ಸೊ ಇದೆಲ್ಲ ರಿಫ್ರೆಶ್ಮೆಂಟ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಒಂದಷ್ಟೊತ್ತು ಮತ್ತೆ ಪ್ರಾಕ್ಟೀಸ್ ಆಗ್ತಾ ಇತ್ತು. ಇದೇ ಥರ ಒಂದು 1.5 ಮಂತ್ವರೆಗೂ ನಾವೆಲ್ಲರೂ ರಿಹರ್ಸಲ್ ಮಾಡಿದ್ವಿ. ಮಾಯಾವಿ ಸಾಂಗ್ ನಾವು ಒಂದು ಪ್ರೈವೇಟ್ ಬೀಚಲ್ಲಿ ಶೂಟ್ ಮಾಡ್ಕೊಂಡ್ವಿ ಮಲ್ಪೆ ಹತ್ರ. ಅದಾದಮೇಲೆ ಒಂದಷ್ಟು ಬೆಂಗಳೂರಿನ ಔಟ್ಸ್ಕರ್ಟ್ಸ್ನಲ್ಲಿ ಗ್ರೀನರಿ ಇರುವಂಥ ಜಾಗಗಳಲ್ಲಿ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ದುಬೈಯಲ್ಲಿ ಒಂದಷ್ಟು ಶಾರ್ಟ್ಸ್ ತೊಗೊಂಡ್ವಿ. ಅಲ್ಲಿ ಮಲ್ಪೆ ಬೀಚಲ್ಲಿ ಏನಾಗ್ತಿತ್ತು ಅಂದರೆ ನನಗಿಂತ ಹೆವಿಯಾಗಿ ನನ್ನ ಗೌನ್ಸ್ ಇರ್ತಾಯಿತ್ತು, ತುಂಬ ಒಂದು ಹೆವಿ ಗೌನ್ಸು. ನೋಡೋಕ್ಕೆ ಸ್ಕ್ರೀನ್ ಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಬಟ್ ಅಲ್ಲಿ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಮರಳಲ್ಲಿ. ಆ ಬಿಸಿಲು, ಐ ಥಿಂಕ್ ಫೆಬ್ರವರಿನಲ್ಲಿ ನಾವು ಶೂಟ್ ಮಾಡ್ಕೊಂಡಿದ್ದು. ತುಂಬ ಬಿಸಿಲಿತ್ತು, ಹ್ಯೂಮಿಡಿಟಿ ಇತ್ತು. ನಮ್ಮ ಪ್ರೊಡ್ಯೂಸರ್ ಭಾರ್ಗವಿ ಅವರೇನಿದ್ದಾರೆ ಅವರು ಪಾಪ ಎಷ್ಟು ನನಗೆ ಸಪೋರ್ಟಿವ್ ಆಗಿದ್ರು ಅಂದರೆ, ಆ್ಯಕ್ಚುಲಿ ಅವ್ರು ಬರ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಇಡೀ ಸೆಟ್ಟಲ್ಲಿ ನಾನು ಒಬ್ಬಳೇ ಹುಡುಗಿ ಇದ್ದೀನಿ ಅಂತ ಅಂದಮೇಲೆ ಅವರು ನನ್ನ ಜೊತೆ ಬಂದಿದ್ದು. ಯಾಕಂದರೆ ಇಂಚರಂದು ಏನೂ ಸೀನ್ಸ್ ಇರಲಿಲ್ಲ. ಮೂವಿದು ಫಸ್ಟ್ ಸೀನು ಮತ್ತು ಕ್ಲೈಮ್ಯಾಕ್ಸ್ ಸೀನ್ ಏನಿತ್ತು ಅದರಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಹಾಗಾಗಿ ಅದು ಮತ್ತು ಮಾಯಾವಿ ಸಾಂಗ್ ಮಾತ್ರ ಶೂಟ್ ಮಾಡಬೇಕಾಗಿತ್ತು. ಬಾಕಿ ಎಲ್ಲರೂ ಹುಡುಗರೇ ಇದ್ದಾರೆ, ಗಂಡಸರೇ ಇರ್ತಾರೆ, ಅವ್ರ ಮಧ್ಯೆ ನಾನು ಒಬ್ಬಳೇ ಆಗಿಬಿಡ್ತೀನಿ ಅನ್ನೋ ಕಾರಣಕ್ಕೆ ಭಾರ್ಗವಿ ಜಾಯ್ನ್ ಆಗಿದ್ದು. ಬಟ್ ಅವಳು ಅಲ್ಲಿ ನನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ವಿ ಬಿಕೇಮ್ ವೆರಿ 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 ಕ್ಲೋಸ್ ಫ್ರೆಂಡ್ಸ್. ಅದಾದಮೇಲೆ ಅವಳಿಗೆ ಒಂದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಂದರೆ ಗೌನ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಪಾಪ ಗೌನ್ದು ಏನು ಟೇಲ್ ಇರುತ್ತೆ ಅಷ್ಟುದ್ದ ಅದನ್ನು ಮಡ್ಚ್ಕೊಂಡು ನಾನು ಹಿಂದೆನೇ ನಡ್ಕೊಂಡು ಬರ್ತಾಯಿದ್ಲು. ಒಬ್ಬರು ಅವಳ ಜೊತೆಗೆ ಛತ್ರಿ ಹಿಡ್ಕೊಂಡು ಒಬ್ಬರು ಬರ್ತಾಯಿದ್ರು. ಸೊ ಎಲ್ಲೆಲ್ಲಿ ಹೋಗ್ತೀವಿ ನಾವೆಲ್ಲ 3 ಜನ ಒಟ್ಟಿಗೆ ಇರ್ತಾಯಿದ್ವಿ. ಯಾಕಂದರೆ ಅಲ್ಲಿ ಬೊಟಿಕ್ ಅವ್ರು ಹೇಳಿದರು, ಏನಾದರೂ ಒಂದು ಗಾಜಿನ ಚೂರು ಸಿಕ್ಕಾಕೊಂತು ಅದೇನೋ ಹರಿದೋಯ್ತು ಅಂದರೆ ಪೂರ್ತಿ ಇದ್ರದ್ದು ಗೌನ್ದು ನೀವೇ ಕಾಸ್ಟ್ ಕಟ್ಟಬೇಕಾಗತ್ತೆ ಅಂತ. ಸೊ ಪ್ರೊಡ್ಯೂಸರ್ ಆ್ಯಂಗಲಲ್ಲಿ ಅವಳು ಯೋಚನೆ ಮಾಡ್ಕೊಂಡು ಜೊತೆಗೆ ಬರ್ತಾ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಅದು, ಬಟ್ ತುಂಬ ಟೈರಿಂಗ್ ಆಗೋ ಇತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಷ್ಟು ದೊಡ್ಡ ಬೀಚಲ್ಲಿ ವೈಟ್ ಶಾರ್ಟ್ಸ್ ಎಲ್ಲ ಇದ್ದಾಗ ಅಲ್ಲಿಂದ ಓಡ್ಬಾರಮ್ಮ, ಈ ಕಡೆಯಿಂದ ಓಡ್ಬಾರಮ್ಮ ಅಂತ ಹೇಳ್ಬಿಡ್ತಾಯಿದ್ರು. ಆ ಗೌನ್ನೇ ಇಟ್ಕೊಂಡು ನನ್ನ ನಕ್ಕೊಂಡು ಓಡ್ ಬರಬೇಕು. ಅದೆಲ್ಲ ಸ್ಲೋ ಮೋಷನಲ್ಲಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಆವಾಗ ಐ ಥಿಂಕ್ ಆ ಬಿಸಿಲಿಗೋ ಹ್ಯೂಮಿಡಿಟಿಗೋ ನನಗೆ ಉಸಿರು ಕಟ್ಟದಂಗೆ ಆಗ್ಬಿಡ್ತಾ ಇತ್ತು. ನೀರು ಕುಡಿಯೋಕ್ಕೆ ಕೊಡಿ ಅಂದರೂ ಕೊಡ್ತಾ ಇರಲಿಲ್ಲ. ತಿರು ಸರ್ ನಂಗೆ ಇರಮ್ಮ ಸ್ವೆಟ್ ಆಗಿಬಿಡುತ್ತೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂದ್ಬಿಟ್ಟು. ಆಮೇಲೆ ರವಿ ಸರ್ ಬಂದುಬಿಟ್ಟು ಇಲ್ಲ ಕುಡೀರಿ ಪರವಾಗಿಲ್ಲ ನಾನು ಪ್ಯಾಚಪ್ ಮಾಡ್ಕೊಡ್ತೀನಿ ಅಂತೇಳಿ ಅವರು ನೀರು ತಂದು ಕೊಡ್ತಾಯಿದ್ರು. ಅಲ್ಲಿ ಐ ಥಿಂಕ್ ಐ ರಿಮೆಂಬರ್ ನಾವು ಶೂಟ್ ಮಾಡ್ತಾ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ದೂರ ಹೋಗಿದ್ದೀವಿ ಅಂತ. ನಡ್ಕೊಂಡು ತುಂಬ ಮುಂದೆ ಹೋಗ್ಬಿಟ್ಟಿರ್ತಾ ಇದ್ವಿ. ಯೂನಿಟ್ ಎಲ್ಲ ಒಂದು ಕಡೆ ಇರ್ತಾಯಿತ್ತು. ಏನೋ ಒಂದು ಬ್ಯಾಟ್ರಿ ಬೇಕು ಅಂತನೋ ಇಲ್ಲ ಕ್ಯಾಮ್ರಾದ ಏನೋ ಒಂದು ಪಾರ್ಟ್ ಬೇಕು ಏನಾದರೂ ಬೇಕಿತ್ತು ಅಂದರೆ ಅಷ್ಟು ದೂರ ಹೋಗಬೇಕಿತ್ತು. ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಡ್ತಾ ಇದ್ವಿ ನಾವು. ಆ ಟೈಮಲ್ಲಿ ಪಾಪ ರುದ್ರೇಶ್ ಅವರು ಮತ್ತು ಮಹೇಶ್ ಸರ್ ಅವರಿಬ್ಬರು ಹೋಗಿ ಎಲ್ಲ ತಂದ್ಕೊಡ್ತಾಯಿದ್ರು. ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರದ್ದು ಸೀನ್ಸ್ ಅಲ್ಲಿ ಇರಲಿಲ್ಲ, ಆ್ಯಕ್ಚುಲಿ ಇರಲಿಲ್ಲ, ಅವ್ರದ್ದು ಇಬ್ಬರದ್ದು ಇರಲಿಲ್ಲ. ಅವ್ರು ಬಂದಿದ್ದೇ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ. ಒಂದು ಟೀಮ್ ವರ್ಕ್ ಅಂತ ಅಲ್ಲಿ ಆಗಿದ್ದು
ತುಂಬ ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಎಲ್ಲರೂ ಯಾರು ಈಗೋ ಅನ್ನೋದು ಇಲ್ದಿರ ನಾನು ಈ ಟೀಮಲ್ಲಿ ಒಂದು ಪಾರ್ಟ್ ಅಂತ ತೋರಿಸ್ಕೊಳ್ತಾ ಇದ್ರು. ಸಾಂಗ್ ಶೂಟು ಮತ್ತು ರಿಹರ್ಸಲ್ಸ್ ಬಗ್ಗೆ ಎಲ್ಲ ಸಾಕಷ್ಟು ಹೇಳಿದೆ. ಈಗ ಸಾಂಗ್ ಕಂಪೋಸಿಷನ್ನು ಮತ್ತು ಲಿರಿಕ್ಸ್ ಬರೆದಿರೋದ್ರ ಬಗ್ಗೆ ಹೇಳೋಕ್ಕೋದ್ರೆ, ವೇದಿಕಾ ಮತ್ತು ಸಂತೋಷ್ ಅವರು ಎಲ್ಲ ಸಾಂಗ್ಸನ್ನು ಕಂಪೋಸ್ ಮಾಡಿದ್ದಾರೆ ಆಪರೇಷನ್ ಡಿನಲ್ಲಿ. ಮಾಯಾವಿ ಸಾಂಗ್ ಡ್ಯುಯೆಟ್ ಮತ್ತು ಪ್ಯಾಥೋ ವರ್ಷನ್ ಏನಿದೆ ಅದನ್ನು ವೇದಿಕಾ ಅವರೇ ಹಾಡಿದ್ದಾರೆ, ಹಾಗೂ ಲಿರಿಕ್ಸ್ ಬರೆದಿರೋದು ಅವರೇನೆ. ಇನ್ನು ಮೇಲ್ ವರ್ಷನ್, ಆಪರೇಷನ್ ಡಿನಲ್ಲಿ ಮೇಲ್ ವರ್ಷನ್ ಏನೇನು ಸಾಂಗ್ಸ್ ಇದೆಯೋ ಅದೆಲ್ಲನೂ ಅನಿರುದ್ಧ್ ಶಾಸ್ತ್ರಿ ಅವರೇ ಹಾಡಿದ್ದಾರೆ. ಅವರ ಒಂದು ಆಲ್ಬಮ್ ಅಂತ ಕ್ರಿಯೇಟ್ ಆಗಿದೆ ಫಾರ್ ದಿ ಫಸ್ಟ್ ಟೈಮ್. ಪೃಥ್ವಿ ಭಟ್ ಅವರು ಮತ್ತೆ ಅನಿರುದ್ಧ್ ಶಾಸ್ತ್ರಿ ಕಾಂಬಿನೇಷನ್ ಅಲ್ಲಿ ಕವನ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಬರ್ದಿರೋರು ಕೆಂಪಗಿರಿ ಸರ್. ಈಗ ಸಾಂಗ್ ಆಯ್ತು, ಶೂಟಿಂಗ್ ಆಯ್ತು, ರಿಹರ್ಸಲ್ಸ್ ಆಯ್ತು. ಇನ್ನ ನೆಕ್ಸ್ಟ್ ಬಂದ್ರೆ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಡಬ್ಬಿಂಗ್ ಹಂತದವರೆಗೂ ತಂದಿದ್ರು. ಡಬ್ಬಿಂಗ್ ಅಂತ ಬಂದಾಗ ಪರ್ಸನಲಿ ನನಗೆ ಖುಷಿ ಕೊಡುವಂತ ವಿಷಯ ಏನಂದ್ರೆ, ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ ಮುಂಚೆ ನಮ್ಮ ಒಂದೊಂದು ಪೋರ್ಷನ್ಸ್ ಏನಿದೆ ಡಬ್ಬಿಂಗ್ ಮಾಡಬೇಕಾದ್ರೆ ಆನ್ ಸ್ಕ್ರೀನ್ ನೋಡ್ಬೋದು ಅಂತ ಹೇಳಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಹೇಗೆ ಬಂದಿದೆ ಈ ಸೀನ್ಸ್ ಅಲ್ಲಿವರೆಗೂ ನಾವೇನು ನೋಡಿರಲ್ಲ. ಮಾನಿಟರ್ ಹೋಗಿ ನೋಡೋದು ಪ್ರತಿ ಸಲ ಅದೆಲ್ಲ ಏನು ಮಾಡ್ತಿರ್ಲಿಲ್ಲ ನಾವು. ಸೊ ಡೈರೆಕ್ಟ್ ಒಂದ್ಸಲ ಓಕೆ ಅಂದಮೇಲೆ ಶಾರ್ಟ್ ಓಕೆ ಆಗ್ಬಿಡ್ತಾ ಇತ್ತು. ಹಾಗಾಗಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ನಮ್ಮ ಆರ್ಚ್ಕಲಾ ಸ್ಟುಡಿಯೋಸ್ ಅಲ್ಲಿ ಎಲ್ಲ ಡಬ್ಬಿಂಗ್ ಮಾಡ್ಕೊಂಡಿದ್ದು. ರಾಹುಲ್ ಅವರು ನಮ್ಮ ಸೌಂಡ್ ಎಂಜಿನಿಯರು ತುಂಬ ಸಪೋರ್ಟಿವ್ ಆಗಿದ್ರು. ಪೇಷನ್ಸ್ ಇಂದ ನಮಗೆ ನಾವು ಎಷ್ಟೊಂದು ಸಲ ಟೇಕ್ ತೊಗೊಂಡ್ರು ಪಾಪ ಅವ್ರೇನು ಇರಿಟೇಟ್ ಆಗದೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರು BGM ಎಲ್ಲ ಅವರೇ ಮಾಡಿರೋದು ಆ್ಯಡೆಡ್ ಆನ್. ಸೊ BGM ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಟೀಸರಲ್ಲಿ ನೋಡಿದೆ ನಾನು. ಹೀಗೆ ನಾವು ಡಬ್ಬಿಂಗ್ ಎಲ್ಲ ಮಾಡಬೇಕಾದ್ರೆ ಸಾಕಷ್ಟು ವಿಡಿಯೋಸ್, ನಮ್ಮ ಒಂದು ಸೀನ್ಸ್ ಎಲ್ಲ ನೋಡ್ಕೊಂಡ್ವಿ. ಓಕೆ, ಇಲ್ಲಿ ಇದನ್ನೊಂಚೂರು ಬೆಟರ್ ಆಗ್ಬೋದಿತ್ತು ಅಂತ ಕೆಲವೊಂದು ಕಡೆ ನನಗೆ ಅನ್ನಿಸ್ತು. ಬಟ್ ಅದು ಆರ್ಟಿಸ್ಟಿಗೆ ಯಾವಾಗಲೂ ಸಮಾಧಾನ ಇರಲ್ಲ. ಆನ್ ಸ್ಕ್ರೀನ್ ನೋಡಿದಾಗ ನಮ್ಗೆ ಅನಿಸ್ತಾ ಇರುತ್ತೆ, ಓ ಯಾಕೆ ಈ ಥರ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಕಾಣಿಸ್ತಿದ್ದೀನಿ, ಮೇ ಬಿ ಈ ಪ್ರೊಫೈಲ್ ಬೇಡ ಆಗಿತ್ತು, ಈ ಥರ ಎಲ್ಲ ಅನಿಸುತ್ತೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತಿದ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸ್ಕ್ರೀನ್ ಮೇಲೆ ನಾವೆಲ್ಲರೂ ಚೆಂದ ಕಾಣೋದಕ್ಕೆ ನಮ್ಮ ಹೇರ್ ಸ್ಟೈಲಿಸ್ಟು, ಮೇಕಪ್ ಟೀಮ್ ಅವರಿದ್ದರು, ರವಿ ಸರ್. ನಾವೆಲ್ಲ ಅವ್ರನ್ನ ಲೈಟ್ ರವಿ ಅಂತಾನೆ ಕರಿತಾ ಇದ್ವಿ. ಯಾಕಂದರೆ ಎಲ್ಲಾದರೂ ಒಂಚೂರು ಅವ್ರಿಗೆ ಕೊಟ್ಟಿರೋ ಸ್ಪೇಸಲ್ಲಿ ಲೈಟ್ ಕಮ್ಮಿ ಇತ್ತು ಅಂದರೆ ಪಾಪ ಮೊಬೈಲ್ ಟಾರ್ಚ್ ಲೈಟೆಲ್ಲ ಆನ್ ಮಾಡ್ಕೊಂಡು ಪಾಕೆಟಲ್ಲಿ ಇಟ್ಕೊಳ್ಳೋರು, ನಮ್ಮ ಫೇಸಿಗೆ ಲೈಟ್ ಬರೋ ಥರ ಅವಾಗ ಮೇಕಪ್ ಮಾಡ್ತಾಯಿದ್ರು. ಕೆಲವೊಂದು ಸಲ ಔಟ್ಡೋರೆಲ್ಲ ಹೋದಾಗ ಕಷ್ಟ ಆಗ್ತಿತ್ತು. ಅಂಥ ಟೈಮಲ್ಲಿ ಈ ಥರ ಅವ್ರು ಮಾಡ್ತಿದ್ರು. ಆವಾಗಿಂದ ನಾವು ಅವ್ರನ್ನ ಲೈಟ್ ರವಿ ಅಂತಲೇ ಕರಿತೀವಿ. ಅವ್ರ ಟೀಮಲ್ಲಿ ಕಿರಣ್ ಅವರು, ಅಭಿಷೇಕ್ ಅವರು ಮತ್ತು ಗೌತಮ್ ಅವರಿದ್ದರು. ಹೇರ್ ಸ್ಟೈಲಿಸ್ಟ್ ಆಗಿ ಗೌತಮಿ ಅವ್ರು ಬಂದಿದ್ದರು. ಇದಿಷ್ಟು ಜನ ತುಂಬಾ ಒಂದು ಕೋಆರ್ಡಿನೇಟ್ ಮಾಡ್ತಾಯಿದ್ರು. ನಿಜ ಹೇಳ್ಬೇಕಂದ್ರೆ ಅವ್ರ ಕೆಲಸ ಆದಮೇಲೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾ ಇರಲಿಲ್ಲ. ಅವ್ರಾಗ ಅವರೇ ಬಂದು ಟಚಪ್ ಮಾಡಬೇಕಾ, ಎಲ್ಲಾದರೂ ಕೂದಲು ಆಚೀಚೆ ಆಗಿದೆಯಾ, ಮೇಕಪ್ ಏನಾದ್ರು ಹಾಳಾಗಿದೆಯಾ, ಅವ್ರಾಗ ಅವರೇ ನೋಡ್ಕೊಂಡು ಟಚಪ್ ಮಾಡ್ತಿದ್ರು. ಅದಷ್ಟು ಅಲ್ಲದೆ ಸೆಟ್ ವರ್ಕಲ್ಲೂ ಅವ್ರು ಕೈ ಜೋಡಿಸ್ತಾ ಇದ್ರು ಇಷ್ಟು ಜನನು. ಸೊ ಆಗಲೇ ಹೇಳ್ದಂಗೆ ಟೀಮ್ ವರ್ಕ್ ಅಂತ ಏನಂದರೆ ಅದು ಎಲ್ಲರಿಗೂ ಸೀಮಿತವಾಗಿದೆ. ಯಾರೋ ಒಬ್ರು ಆರ್ಟಿಸ್ಟ್ ಒಂದಿಬ್ರು ಜನ ಕೈ ಜೋಡಿಸಿದ್ರು ಅಂತಲ್ಲ, ನಮ್ಮ ಇಡೀ ಟೀಮಲ್ಲಿ ಎಲ್ಲರೂ ಎಲ್ಲ ಕೆಲಸನೂ ಮಾಡೋಕ್ಕೆ ರೆಡಿ ಇರ್ತಾಯಿದ್ರು. ಅದಕ್ಕೆ ಇವರು ಎಕ್ಸಾಂಪಲ್. ನಮ್ಮ ಮೇಕಪ್ ರವಿ ಅವ್ರ ಬಗ್ಗೆ ಆಗಲೇ ಹೇಳಿದೆ, ನಾವೆಲ್ಲ ಲೈಟ್ ರವಿ ಅಂತ ಆಡ್ಕೊತಿರ್ತೀವಿ, ರೇಗಿಸ್ತಾ ಇರ್ತೀವಿ ಅಂತ. ಬಟ್ ಸ್ವಲ್ಪ ದಿನಗಳ ನಂತರ ನನಗೆ ಗೊತ್ತಾಯಿತು ಅವರು ಥಿಯೇಟರ್ ಆರ್ಟಿಸ್ಟು. ಈ ನಾಟಕಗಳಿಗೆಲ್ಲೇ ಅವರು ಲೈಟಿಂಗ್ ಅರೇಂಜ್ಮೆಂಟ್ಸ್ ಅವರೇ ಮಾಡ್ತಾ ಇದ್ದಿದ್ದು ಅಂತ. ಸಮ್ಹೌ ಇಟ್ ಸಿಂಕ್ಡ್. ನಾವು ಅವ್ರನ್ನ ಲೈಟ್ ರವಿ ಅಂತಲೇ ಕರಿತಾ ಇದ್ವಿ. ಅವರು ನಮ್ಮ ಮೂವಿನಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ಡಾಕ್ಟರಾಗಿ ಕಾಣಿಸ್ಕೊಳ್ತಾರೆ ಅವರು. ನಮ್ಮ ಸಿನಿಮಾದಲ್ಲಿ ಕಾಸ್ಟಿಂಗ್ ಅಂತ ಬಂದರೆ ತುಂಬಾ ವೈಡ್ ಕಾಸ್ಟಿಂಗ್ ಮಾಡಿದ್ದಾರೆ. ಅಂದರೆ ಸುಮಾರು ಜನ ಇದ್ದೀವಿ ನಾವು. ಮುಖ್ಯ ಭೂಮಿಕೆಯಲ್ಲೇ ತುಂಬ ಜನ ಕಾಣಿಸ್ಕೊಳ್ತೀವಿ. ಅಲ್ಲಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದವರು ಇದ್ದಾರೆ. ಮೊದಲೆಲ್ಲ ಅನ್ಕೊತಿದ್ದೆ ಎಲ್ಲ ಹೊಸೊಬ್ರು ಸೇರಿ ಮಾಡ್ತಿದ್ದೀವಿ ಅಂತ ನನಗೊಂದು ಇಂಪ್ರೆಷನ್ ಇತ್ತು. ಬಟ್ ಆಮೇಲೆ ಗೊತ್ತಾಯಿತು ಸಾಕಷ್ಟು ಜನ ರಂಗಭೂಮಿ ಕಲಾವಿದರಿದ್ದಾರೆ, ಅವ್ರವ್ರದ್ದೇ ಒಂದು ಜಾನರಲ್ಲಿ ಅವರು ಎಕ್ಸ್ಪರ್ಟೀಸ್ ಹೊಂದಿರೋರು ಇದ್ದಾರೆ ಅಂತ ಗೊತ್ತಾಯಿತು. ನೀವು ಆನ್ ಸ್ಕ್ರೀನ್ ನೋಡಿದಾಗ ಆ ಪರ್ಫಾರ್ಮೆನ್ಸಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ಎಡಿಟಿಂಗ್ ಎಲ್ಲ ವಿಕ್ರಮ್ ಶ್ರೀಧರ್ ಅವರು ಮಾಡಿದ್ದಾರೆ. ಸೊ ನಾವು ನೋಡಿದ್ದೆಲ್ಲ ರಫ್ ಕಟ್ ನೋಡಿದ್ವಿ. ಬಟ್ ಟೀಸರ್ ಲಾಂಚ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ನಮಗೆ ಓಕೆ ನೆಕ್ಸ್ಟ್ ಏನೋ ಇದೆ ಈ ಮೂವಿನಲ್ಲಿ ಅನ್ನೋ ಥರ, ಏನೇನು ಇಂಪಾರ್ಟೆಂಟ್ ಸೀನ್ಸ್ ಬೇಕೋ ಅದನ್ನು ಕರೆಕ್ಟಾಗಿ ಕಟ್ ಮಾಡಿ ಕೂರಿಸಿದ್ದಾರೆ ಅಂತ ಅನ್ನಿಸ್ತು. ಸೊ ವಿಕ್ರಮ್ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದರೆ ಥರ್ಮಾಕೋಲ್ ಶ್ರೀನಿವಾಸ್ ಅವರು ಮತ್ತು ಅವರ ಅಸಿಸ್ಟೆಂಟ್ ಅರುಣ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಸ್ಪೆಷಲಿ ತಣಿಸಂದ್ರನಲ್ಲಿ ನಾನು ಆಗಲೇ ಹೇಳ್ದಂಗೆ ಒಂದು ಹಾಸ್ಪಿಟಲ್ ಸೆಟ್ ಹಾಕಿದ್ರು, ಪೊಲೀಸ್ ಸ್ಟೇಷನ್ ಸೆಟ್ ಇತ್ತು, ಆಮೇಲೆ ನಮಗೆ ಟೆಂಟ್ ಹೌಸಿಗೆ ಬೇರೆ ಇತ್ತು, ಚೆಕ್ ಪೋಸ್ಟ್, ಫಾರೆಸ್ಟ್ ನಾವು ಎಂಟರ್ ಆಗುವಾಗ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಅದರದ್ದು ಒಂದು ಫಾರೆಸ್ಟ್ ಸೀನ್ಸಲ್ಲಿ ಹೆಚ್ಚು ಕಮ್ಮಿ ನ್ಯಾಚುರಲ್ ಆಗಿರೋ ಥರನೇ ಶೂಟ್ ಮಾಡಿದ್ದಾರೆ. ಬಟ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದಷ್ಟು ಸೆಟ್ ಮಾಡಿದ್ರು. ಅನಿರುದ್ಧ್ ಶಾಸ್ತ್ರಿ ಅವರ ಫಸ್ಟ್ ಆಲ್ಬಮ್ ಅಂದರೆ ಇಡೀ ಮೂವಿಗೆ ಅವರೇ ಹಾಡಿದ್ದಾರೆ ಅಂತ ಬಂದಿರೋದು ಆಪರೇಷನ್ ಡಿ ಇಂದ. ಟೋಟಲಿ ಎಲ್ಲ ಸಾಂಗ್ಸು ಮೇಲ್ ವರ್ಷನ್ ಏನೇನಿದೆ ಅನಿರುದ್ಧ್ ಶಾಸ್ತ್ರಿ ಅವರೇ ಹಾಡಿದ್ದಾರೆ. ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಮ್ಮ ಸಿದ್ದರಾಜು ಅವರಿದ್ದರು. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಅತೀಶು ಮತ್ತು ಅಭಿನವ್ ಇದ್ದರು. ಇನ್ನೊಂದು 2-3 ಜನ ಇದ್ದರು. ಬಟ್ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ದಿದ್ದು ಸೆಟ್ಟಲ್ಲಿ ಅತೀಶ್ ಮತ್ತು ಅಭಿನವ್.
ಇನ್ ಕೇಸ್ ಇವ್ರು ಯಾರಾದರೂ ಒಬ್ಬರು ಮಿಸ್ ಆದರು ಅಥವಾ ಆ ಟೈಮಲ್ಲಿ ಸಿಗಲಿಲ್ಲ ಅಂತಂದಾಗ ಮಹೇಶ್ ಸರ್ ಮತ್ತು ರುದ್ರೇಶ್ ಅವ್ರು ಇನ್ವಾಲ್ವ್ ಆಗ್ತಿದ್ರು, ಡೈರೆಕ್ಷನ್ ಟೀಮಲ್ಲಿ ಅವರು ಜಂಪಿನ್ ಆಗ್ತಿದ್ರು. ಒಂದೆರಡು ಸಲ ಸುಹಾಸ್ ಅವರು ಕೂಡ ನಮಗೆ ಬಂದು ಡೈಲಾಗ್ಸ್ ಹೇಳ್ಕೊಟ್ಟಿದ್ದಿದೆ, ನನಗೆ ಅದು ನೆನಪಿದೆ. ಪ್ರೊಡಕ್ಷನ್ ವಿಷಯಕ್ಕೆ ಬರೋದಾದರೆ ನಮ್ಗೆ ಎಲ್ಲೂ ಏನೂ ಕೊರತೆ ಆಗದಿರಂಗೆ ನೋಡ್ಕೊಂಡಿರೋದು ನಾಗೇಶ್ ಅವರು, ನಾಗರಾಜ್ ಅವರು ಮತ್ತು ಜಗದೀಶ್ ಅವರು. ಸೆಟ್ಟಲ್ಲಿ ಏನು ಬೇಕಾದ್ರೂ ಆಚೀಚೆ ಆಗ್ಬೋದಿತ್ತು, ಬಟ್ ಕರೆಕ್ಟ್ ಟೈಮಿಗೆ ನಮಗೆ ಊಟ ತಿಂಡಿ ಕಾಫಿ ಸ್ನ್ಯಾಕ್ಸು ಎಲ್ಲನೂ ಅರೇಂಜ್ ಮಾಡ್ತಾಯಿದ್ದಿದ್ದು ಇವ್ರುಗಳೇ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಅಂತ ಬಂದರೆ ನಮ್ಮ ಭಾರ್ಗವಿ ಅವರು, ರಂಗನಾಥ್ ಅವರು, ಆಮೇಲೆ ಸುರೇಶ್ ಸರು ಎಲ್ಲೂ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ದಂಗೆ ಎಲ್ಲ ಸ್ಮೂತಾಗಿ ಹೋಗುವಂಥ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದಾರೆ. ಅದ್ವಿತಾ ಫಿಲ್ಮ್ ಫ್ಯಾಕ್ಟ್ರಿ ಹಾಗೆ ಮಸ್ಕ್ಯುಲರ್ ಗ್ರೂಪ್ಸ್ ಅವರ ಸಪೋರ್ಟಿಂದ ನಾವು ಏನು ಆಪರೇಷನ್ ಡಿ ಅಂತ ಒಂದು ಟೀಮ್ ಕ್ರಿಯೇಟ್ ಆಗಿದೆ. ನಮ್ಮ ಬಾಂಡಿಂಗ್ ಯಾವ ಲೆವೆಲ್ಗಿದೆ ಅಂದರೆ ನೆಕ್ಸ್ಟ್ ಇನ್ನು ಈ ಪ್ರೊಡಕ್ಷನ್ ಹೌಸಿಂದ ಯಾವುದೇ ಪ್ರಾಜೆಕ್ಟ್ಸ್ ಬಂದ್ರೂ ನಾವೆಲ್ಲ ಇರ್ತೀವಿ ಅಂತ ನಾವೇ ಹೇಳೋ ಅಷ್ಟರ ಮಟ್ಟಿಗೆ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ. ಒಂದು ಶೂಟಿಂಗ್ ಡೇಟ್ಸಿಂದ ಇರಬಹುದು, ನಮ್ಮ ಕಾಸ್ಟ್ಯೂಮ್ಸ್ ಇರಬಹುದು, ಮೇಕಪ್ ಇರ್ಬೋದು, ನಮಗೆ ಸೆಟ್ಟಲ್ಲಿ ಊಟ ತಿಂಡಿದಿರ್ಬೋದು, ಎವ್ರಿಥಿಂಗ್ ಮ್ಯಾಟರ್ಸ್. ಎಲ್ಲ ವಿಷಯದಲ್ಲೂ ನಮಗೊಂದು ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ. ಎಲ್ಲೂ ನಮಗೆ ಇದು ಕಷ್ಟ ಆಯ್ತಪ್ಪ, ಇದೇನೋ ಹಿಂಸೆ ಅನ್ನಿಸ್ತು ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಡೈರೆಕ್ಟ್ರಿಂದ ಹಿಡಿದು ನಮಗೆ ಪ್ರತಿಯೊಬ್ಬರೂ ಕಾಫಿ ಟೀ ಸರ್ವ್ ಮಾಡೋವರೆಗೂ ತುಂಬಾ ಒಂದು ರೆಸ್ಪೆಕ್ಟಬಲ್ ವೇನಲ್ಲಿ ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅದ್ವಿತಾ ಫಿಲ್ಮ್ ಫ್ಯಾಕ್ಟ್ರಿ ಆ್ಯಂಡ್ ಮಸ್ಕ್ಯುಲರ್ ಗ್ರೂಪ್ಸ್, ನಾನು ಆಗಲೇ ಪ್ರೆಸ್ ಮೀಟಲ್ಲಿ ಅವತ್ತೂ ಹೇಳಿದ್ದೆ, ಇದು ನನ್ನ ಹೋಮ್ ಬ್ಯಾನರ್ ಆಗಿ ಒಂದು ಹೋಮ್ ಪ್ರೊಡಕ್ಷನ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಇಲ್ಲಿಂದ ನಾನು ನನ್ನ ಸಿನಿಮಾ ಜರ್ನಿ ಆ್ಯಸ್ ಅ ಫೀಮೇಲ್ ಲೀಡ್ ನಾನು ಕಾಣಿಸ್ಕೊಳ್ತಾ ಇರೋದು ಫಸ್ಟ್ ಆಪರೇಷನ್ ಡಿನಲ್ಲೇ. ಸೊ ಇದು ನನಗೂ ಒಂದು ಮೈಲ್ ಸ್ಟೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳೋದಾದರೆ ನಮ್ಮ ಡೈರೆಕ್ಟರ್ ಬಗ್ಗೆ ತಿರುಮಲೇಶ್ ಸರ್ ತುಂಬಾ ಒಂದು ಕೂಲ್ ಪರ್ಸನ್ನು, ಹಂಬಲ್ ಆಗಿರ್ತಾರೆ. ಪ್ರತಿಯೊಂದಕ್ಕೂ ನಮಗೆ ನಮ್ಮ ಒಪಿನಿಯನ್ ಕೇಳ್ತಾರೆ, ನಮಗೆ ಒಂದು ಚಾನ್ಸ್ ಕೊಡ್ತಾರೆ. ಓಕೆ ಹಿಂಗೆ ಮಾಡಬೇಕು ಅಂತಿದ್ದೀವಿ ಅಂತ ಡಿಸ್ಕಷನ್ ಆಗ್ತಿತ್ತು. ಆಮೇಲೆ ಇನ್ನೊಂದು ಏನಂತಂದರೆ ನನಗೆ ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ, ಬರ್ತಿದ್ದೆ, ಅಷ್ಟೇ ಬಿಟ್ಟರೆ ಪೂರ್ತಿ ಮೂವಿದೊಂದು ಪ್ರೊಸೀಜರ್ ಏನಿದೆ, ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರೆಯೋವಾಗಿಂದ ಫಸ್ಟ್ ಥಾಟ್ ಬಂದಾಗಿಂದನೂ ಅದಕ್ಕೊಂದು ಟೈಟಲ್ ಇಡೋದ್ರಿಂದ ಇರ್ಬೋದು, ಸ್ಕ್ರಿಪ್ಟ್ ಬರೆಯೋದು, ಆ ಒಂದು ಮಗು ಅಂಬೆಗಾಲಿಟ್ಟು ಎದ್ದು ನಿಂತು ಓಡಾಡೋಕ್ಕೆ ಶುರು ಮಾಡಿ ನೆಕ್ಸ್ಟ್ ಅದ್ರ ಮದುವೆ ಸ್ಟೇಜೆಲ್ಲ ಬರೋವರೆಗೂ ಇವಾಗ ಒಂದು ಸಣ್ಣದಾಗಿ ಒಂದು ನಾಲೆಡ್ಜ್ ನನಗೆ ಸಿಕ್ಕಿದೆ ಅಂದರೆ ಅದು ತಿರು ಸರ್ ಕಡೆಯಿಂದ. ಯಾಕಂದರೆ ಏನೇನು ಮೂವಿ ಯಾವ ಸ್ಟೇಜಲ್ಲಿದೆ ಅಂತ ಸುಮ್ಮನೆ ನಾವು ಒಂದು ಫೋನ್ ಮಾಡಿ ಸರ್ ಎಲ್ಲಿವರೆಗೂ ಬಂತು, ನೆಕ್ಸ್ಟ್ ಏನಿದೆ ಅಂತೆಲ್ಲ ಕೇಳಿದಾಗ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಇವಾಗ 5.1 ಕಳಿಸಿದ್ದೀವಮ್ಮ ಅಂತ ಫಸ್ಟೆಲ್ಲ ಗೊತ್ತಾಗ್ತಿರ್ಲಿಲ್ಲ ನಂಗೆ ಹಂಗಂದ್ರೆ ಏನು ಅಂತ. ಸೊ 5.1 ಅಂದ್ರೆ ಏನೋ, ರೆಂಡ್ರಿಂಗ್ ಹಾಕಿದ್ದೀವಿ, ಈ ಪದಗಳೆಲ್ಲ ನಾನು ಕಲ್ತಿದ್ದು ಇವರಿಂದಾನೆ. ಹಾಗಾಗಿ ಎಲ್ಲರನ್ನೂ ಒಂದು ಹೆಂಗೆ ಹೇಳ್ಬೋದು ಅಂದರೆ, ಡೈರೆಕ್ಟರು ನೀವು ಆರ್ಟಿಸ್ಟು ಅನ್ನೋ ಥರ ಎಲ್ಲ ಏನೂ ಭೇದ ಭಾವ ಇರ್ತಲ್ಲ. ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬ ಒಂದು ಜೋವಿಯಲ್ ಆಗಿ ತೊಗೊಂಡು ಹೋಗ್ತಿದ್ರು. ಎಷ್ಟೇ ಒಂದು ಡೈರೆಕ್ಟರ್ ಅಂದಮೇಲೆ ಡೆಫಿನೆಟ್ಲಿ ಅವ್ರಿಗೊಂದಷ್ಟು ಪ್ರೆಷರ್ ಇರುತ್ತೆ. ಈ ಕೆಲಸ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಥವಾ ಇವತ್ತಿಷ್ಟು ಸೀನ್ಸ್ ಮುಗಿಸ್ಬೇಕು ಅಂತೆಲ್ಲ ನಮಗೆಲ್ಲೂ ಅರ್ಜೆಂಟ್ ಮಾಡ್ತಾ ಇರಲಿಲ್ಲ. ನಮ್ಮ ಟೈಮು, ನಮ್ಮ ಸ್ಪೇಸ್ ನಮಗೆ ಕೊಟ್ಬಿಡ್ತಾಯಿದ್ರು. ಎಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಿ. ನಿಮ್ಮ ಕನಸನ್ನು ಮೇ ಬಿ ನಮ್ಮ ಥ್ರೂ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋಕ್ಕೆ ಹೊರಟಿದ್ದೀರಿ. ಸೊ ನಿಮ್ಮ ಕನಸು ನನಸಾಗಲಿ, ಆದಷ್ಟು ಬೇಗ ಇದಕ್ಕೊಂದು ಸಕ್ಸಸ್ ಸಿಗಲಿ, ಎಲ್ಲರೂ ಇಷ್ಟಪಡುವಂಥ ಒಂದು ಮೂವಿ ಆಗಲಿ ಅಂತ ನಾವು ಆಶಿಸ್ತೀವಿ. ಅಕ್ಟೋಬರ್ ತಿಂಗಳಲ್ಲಿ ಆಪರೇಷನ್ ಡಿ ಮೂವಿಯ ಟೀಸರ್ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಸಂಗೀತಾ ಭಟ್ ಅವರು, ಸುದರ್ಶನ್ ಅವರು ಮತ್ತು ಶ್ರೀನಿ ಅವರು, ಗೋಸ್ಟ್ ಹಂಗೆ ಬೀರ್ಬಲ್ ಮೂವಿ ಡೈರೆಕ್ಟರು, ಅವರು ನಮಗೆ ನರೇಷನ್ನಲ್ಲಿ ವಾಯ್ಸ್ ಓವರ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಟೀಸರ್ನ ರಿಲೀಸ್ ಮಾಡಿಕೊಟ್ಟಂಥ ಧ್ರುವ ಸರ್ಜಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನೀವಿನ್ನೂ ಟೀಸರ್ ಹಾಗೆ ಮಾಯಾವಿ ಲಿರಿಕಲ್ ವಿಡಿಯೋ ಏನು ನಾವು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡಿದ್ದೀವಿ, ಅದನ್ನಿನ್ನೂ ನೋಡಿಲ್ಲ ಅನ್ನೋದಾದರೆ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಈಗಲೇ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಟೀಸರ್ ನೋಡಿದವ್ರು ಎಲ್ಲರೂ ತುಂಬಾ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಅಟ್ ದಿ ಎಂಡ್ ಆಫ್ ದಿ ಟೀಸರ್ ತುಂಬ ಇಷ್ಟಪಟ್ಟು ಜನ ಲೈಕ್ ಮಾಡಿದ್ರು, ಎಲ್ಲರೂ ಶೇರ್ ಮಾಡಿದ್ದಾರೆ. ನೀವು ಹೋಗಿ ನೋಡಿ ಏನಿದೆ ಅಂತ ಗೊತ್ತಾಗುತ್ತೆ. ನೀವಿನ್ನೂ AA ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇನ್ನೂ ಸಾಕಷ್ಟು ಎಂಟರ್ಟೈನಿಂಗ್ ವಿಡಿಯೋಸ್ ಇದರಲ್ಲಿ ಅಪ್ಲೋಡ್ ಆಗೋದ್ರಲ್ಲಿದೆ. ಮೂವಿ ರಿಲೇಟೆಡ್, ಫಿಟ್ನೆಸ್ ರಿಲೇಟೆಡ್, ಹಾಗೆ ಇನ್ನೊಂದಷ್ಟು ಇಂಟರ್ವ್ಯೂಸ್ ಎಲ್ಲ ಇದರಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಆಪರೇಷನ್ ಡಿ ಸಿನಿಮಾನ ನೀವೆಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ.